ಇಲ್ಲಿಂದ ಮಾತಾಡಿದ್ರೆ ಅಲ್ಲಿ ಅವ್ರು ಕೇಳಿಸುತ್ತಂತೆ. ಸೊ ಒಂದ್ಸಲಿ ಜನ್ ಸತ್ತೋಗಿರೋ ಜಾಗ. ಹಾಯ್ ಅಲ್ಲೋ ವಾಟ್ಸಪ್ ಪ್ರಜೆಗಳೇ, ನಾನು ನಿಮ್ಮ ಕನ್ನಡ ಟ್ರಾವೆಲರ್ಸ್. ಸೊ ನಾವು ಅಫಿಷಿಯಲಿ ಆಗ್ರಾ ಫೋರ್ಟ್ ಹತ್ರ ಇದ್ದೀವಿ. I will be explaining you. Okay. You can record my voice, but Sure. you cannot record me because it's not allowed by the law. ಓಕೆ, ಇದೇ ಎಂಟ್ರಿ. ನೋಡ್ರಿ ಎಷ್ಟು ಉದ್ದ ಐತೆ ನೋಡ್ರಿ ಸ್ವಾಮಿ. ಇದ್ರ ಬಗ್ಗೆ ಕೇಳೋಣ ಸ್ವಲ್ಪ. ನಮ್ಮ ಗೈಡ್ ಇದ್ದಾರೆ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ನೊಂದೇನು ಗೊತ್ತಾ, ನಮಗಿಂತ ಫಾರಿನರ್ಸ್ ಅವ್ರಿಗೆ ಇಂಡಿಯಾ ಗೊತ್ತಿರೋದು, ಯಾಕಂದರೆ ಅವ್ರು ಗೈಡ್ ತೊಗೊತಾರೆ. ಇದು ಎಂಟ್ರೆನ್ಸು. ಈ ಕಡೆ ತೋರಿಸ್ತೀನಿ ನೋಡಿ, ಇದು ಮೈನ್ ಗೇಟು, ಇದು ಎಂಟ್ರೆನ್ಸು. ಓಕೆನಾ, ಮುಂದೆ ಹೋಗೋಣ ಬನ್ನಿ. ಇವಾಗ Inside the palace is broken to the keep here. ಇವರು ಏನು ಹೇಳಿದ್ದಾರೆ ಅಂದರೆ, ಇದೊಂದು ಪ್ಯಾಲೇಸು. ಯಾರ್ದು ಹೇಳ್ರಿ? ಜಿಲೇಬಿ. ಯಾರ್ದು? ಜಿಲೇಬಿ ಅವ್ರದ್ದು? ಜಹಾಂಗೀರ್. ಓಕೆ, ಸಾರಿ, ಜಿಲೇಬಿ ಅಲ್ಲ, ಜಹಾಂಗೀರ್ ಅವ್ರದ್ದು. ಜಹಾಂಗೀರ್ ಅವ್ರದ್ದು ಪ್ಯಾಲೇಸ್ ಇದು. ಸೊ ಇಲ್ಲಿ ಏನಿದೆ ಅಂದರೆ, ಅವ್ರು ಮಾಡ್ತಾ ಇದ್ದಿದ್ದು ಬಾತ್ ಟಬ್ ಅಂತೆ ಗುರು. ಇದು ಅಲ್ಲ ಗುರು, ಇಷ್ಟುದ್ದ. ಆವಾಗ ಇಷ್ಟುದ್ದ ಬಾತ್ ಟಬ್ ನೋಡಿ, ಇಲ್ಲಿ ಹಾಕಿದ್ದಾರೆ. ಏನು ಹೇಳ್ರಿ? ಜಹಾಂಗೀರ್ಸ್ ಬಾತ್ ಟಬ್. ನೋಡಿದ್ರ ಇಲ್ಲಿ ಏನು ಹೇಳ್ರಿ? ಜಹಾಂಗೀರ್ಸ್ ಬಾತ್ ಟಬ್. ಇದು ಒಳಗಡೆ ತೋರ್ಸೋಕ್ಕೆ ನಿಮ್ಗೆ ಕಾಣಿಸ್ಬೋದು ನೋಡಿ. ಸೊ ಜಹಾಂಗೀರ್ ಅವ್ರದ ಫೋರ್ಟ್ ಇದು, ಪ್ಯಾಲೇಸ್ ಇದು. ಈ ಫೋರ್ಟಲ್ಲೇ ಎಷ್ಟೋ 3-4 ಜನ ಕಿಂಗ್ಸ್ ಅವ್ರದ್ದು ಪ್ಯಾಲೇಸ್ಗಳು ಇದರಲ್ಲೇ ಕಟ್ಕೊಂಡಿದ್ರು ಅವಾಗೇ ನೋಡಿ. ಇಂಥ ಫೋರ್ಟ್ಗಳು ಕಟ್ಕೊಂಡವ್ರೆ. ಇವಾಗ ಎಲ್ಲ ಚಿಕ್ಕ ಚಿಕ್ಕ ಮನೆಗಳು ಅಷ್ಟೇ. Right, the people of India. He has got 3 wives. 2 of them were Muslim and one was Hindu. Her name was Jodhabai. She was the daughter of Raja Bharmal. She was the daughter of Raja Bharmal and she was from Amber, which is like Jaipur today. Earlier it was called as Amber. So this was happened for the first time in the history of Islam when a Hindu temple was constructed inside a Muslim fort, and the statues were brought in for the first time. So because of his tolerance, people start calling him Akbar the Great. So that's why he was called as Akbar the Great. So now we're going to visit the palace of Jahangir. Jahangir was son of Akbar and his Hindu wife Jodhabai. ಅವ್ರು ಇಷ್ಟೊತ್ತು ಏನು ಎಕ್ಸ್ಪ್ಲೇನ್ ಮಾಡಿದ್ರು, ನಾನು ನಿಮಗೆ ಏನು ಅದನ್ನೇ ನಾನು ಎಕ್ಸ್ಪ್ಲೇನ್ ಮಾಡೋಕೆ ಹೋದರೆ ಸ್ಕಿಪ್ ಮಾಡ್ತೀರಾ, ಬೇಡ, ಡೈರೆಕ್ಟಾಗಿ ಪ್ಯಾಲೇಸ್ ಒಳಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಜಹಾಂಗೀರ್ಸ್ ಅವ್ರದ ಪ್ಯಾಲೇಸ್ ಇದು. ಕತ್ತಲಲ್ಲಿ ಕಾಣಿಸೋದು ಕಮ್ಮಿ ನಿಮಗೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಇದೆ ಈ ಆಗ್ರಾ ಫೋರ್ಟಲ್ಲಿ. ಸೊ ಇಲ್ಲಿ ಮೈಕಿಲ್ಲ, ಏನಿಲ್ಲ ಗುರು. ಸೊ ಅಲ್ಲಿ ನಮ್ಮ ಫ್ರೆಂಡ್ ಒಬ್ರು ನಿಂತ್ಕೊಂಡಿದ್ದಾರೆ. ಇಲ್ಲಿಂದ ಮಾತಾಡಿದ್ರೆ ಅಲ್ಲಿ ಅವ್ರು ಕೇಳಿಸುತ್ತಂತೆ. ಸೊ ಒಂದ್ಸಲಿ ಟ್ರೈ ಮಾಡೋಣ ಬನ್ನಿ. ಜಸ್ಟ್ ಕ್ಯಾಚ್ ಇಟ್. ಕ್ಯಾನ್ ಯು ಕಮ್ ಕ್ಲೋಸ್? ಮಮ್ಮು ಏನು ಮಾಡ್ತಾ ಇದೆಯಾ? ನೋಡ್ತಾ ಇದ್ದೀನಿ. ನೋಡಿ, ಏನು ನೋಡ್ತಾ ಇದೆಯಾ? ಕೇಳಿಸ್ತೈತೆ ಗುರು. ಹೆಂಗ್ ಗುರು? ಅವಾಗ ಮೈಕ್ಗಳಿದ್ದಿಲ್ಲ, ಇವಾಗ ಕೇಳಿಸ್ತೈತೆ ನೋಡ್ರಿ. ವಿತೌಟ್ ಮೈಕೆ. ನಮಸ್ಕಾರ ಪ್ರಜೆಗಳೇ. ನೋಡ್ರಿ, ಇನ್ನು ಕೇಳಿಸ್ತೈತೆ, ಫುಲ್ ಎಕೋ ಹೊಡಿತೈತೆ. ನಮಸ್ಕಾರ. ಹಾಂ, ಅವಾಗ ಈ ಥರ ಎಲ್ಲ ಮಾಡೋಕೆ ಹೋಗೋರು ನೋಡ್ರಿ. ಇವಾಗ ನಮ್ಮ ಮೊಬೈಲ್ಗಳು ಅದು ಮೈಕ್ಗಳು ಎಲ್ಲ ಐತಿ. ಅವಾಗ ಏನಿದ್ದಿಲ್ಲ, ಬರೀ ವಾಲ್ಗಳಲ್ಲೇ ಮೈಕ್ಗಳು ಮಾಡೋಕೋರು ಅವಾಗ. How it happened? This is not for communication. How it's happened, because these walls are hollow. As I have told you, these walls are hollow, so they used to fill water in it to keep it cooler. So this is just to show you that these walls are hollow. That is why your voice is traveling from one point to another. This was not the way of communication. This is just to show you. From here onwards, you see everything is in white marble, and this part was constructed by Shah Jahan, who built Taj Mahal. From those rooms, This is the Shahjahan Palace, right? no, not only his palace. This was for his daughter. The middle one for him. Family, for the family. So this part was constructed by him. Oh, for white thing all done by Shah Jahan. ಸೊ ರೆಡ್ ಫೋರ್ಟು, ಓಕೆನಾ? ರೆಡ್ ಕೋಟೆ ಅಲ್ಲಿ ನೋಡ್ಸ್ಕೊಂಬಂದಲ್ಲ ನಿಮಗೆ. ರೆಡ್ ಕೋಟೆ ಎಲ್ಲ ಅದು ಬಂದು
ನಮ್ಮ ಜಹಾಂಗೀರ್ ಅವ್ರದ್ದು. ಇನ್ನು ವೈಟ್ ಎಲ್ಲ ಬಂದರೆ ಯಾರು ಹೇಳಿ, ಶಹಜಾನ್, ಫೇಮಸ್ ತಾಜ್ ಮಹಲ್ ಕಟ್ಟಿರೋ ಶಹಜಾನ್ ಅವ್ರದ್ದು. ಅದಕ್ಕೋಸ್ಕರ ನೋಡಿ ವೈಟ್ ಅಂದಿದ ತಕ್ಷಣ ಅವರೇ ಬರೋದು, ಅವರು ಅದೇ ಹೇಳ್ತಾ ಇರೋದು. ನೋಡಿ ಅವ್ರದ್ದು ಪ್ಯಾಲೇಸು, ಅವ್ರ ಫ್ಯಾಮಿಲಿ ಇರೋಕ್ಕೆ ಮಾಡ್ಕೊಂಡಿದ್ದು ಪ್ಯಾಲೇಸು. ಓಕೆನಾ, ಬನ್ನಿ ಕೇಳೋಣ ಅದ್ರ ಬಗ್ಗೆ ಏನೋ ಹೇಳ್ತಾರ ಅಂದ್ಬಿಟ್ಟು ಅವ್ರನ್ನ. Mumtaz, her name was Roshanara, it's written. ರೋಷನಾರ, ಯಾರೋ ರೋಷನಾರ ಅಂತ. ಇಲ್ಲಿಂದ ಒಳ್ಳೆ ವ್ಯೂ ತಾಜ್ ಮಹಲ್ ಸಿಗುತ್ತೆ. ನಮ್ಗೆ ಬೇಕಾಗಿರೋದು ಅದೇ ವ್ಯೂ. ಬನ್ನಿ ಚೆಕ್ ಮಾಡೋಣ. Taj Mahal there. These are the two moats. The outer one is the crocodile moat, inner one is the dry moat. So these are the two moats with animals to protect it against the enemy. And Taj is right there. The river in front, it's Yamuna. ಸೊ ಅಲ್ಲಿ ಕಾಣಿಸ್ತಾ ಇರೋದು ತಾಜ್ ಮಹಲು. ನಿಮಗೆ ಬಂದು ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ, ಗೋಪುರದಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗ್ತಾಯಿಲ್ಲ, ಝೂಮ್ ಮಾಡೋಕ್ಕಾಗಲ್ವಾ. ಸೊ ಅಲ್ಲಿರೋದು ಬಂದು ತಾಜ್ ಮಹಲ್, ಅದ್ರ ಹಿಂದೆ ಇರೋದು ಯಮುನಾ ರಿವರ್. ಸೊ ಇದು ನೋಡಿ, ಇಲ್ಲಿ ಗೊತ್ತಾಗುತ್ತೆ ಫುಲ್ಲು ಇದು ಏನು ಹಿಂಗಿದೆ ಮೊಸಳೆಗಳು. ಸೊ ಇಲ್ಲಿ ವೈಲ್ಡ್ ಅನಿಮಲ್ಸು ಸೆಟ್ಟಿಂಗ್. ಏನೇನೋ ಗೇಮ್ಗಳು ಆಡೋವ್ರಿ, ಇವಾಗ ಬರೀ ಇದ್ರಲ್ಲಿ ಆಡ್ತಾ ಇದ್ದಿದ್ದು ಗೇಮ್ಗಳು. ಅವಾಗ ನೋಡ್ರಿ ವಾರಗಳು, ಅವಾಗ ನೋಡ್ರಿ ಎಷ್ಟು ಚೆನ್ನಾಗಿತ್ತು ವಾರಗಳು ಮಾಡಿಕೊಂಡು ಆರಾಮಾಗಿ ಹಂಗಿರ್ಬೋದಾಯ್ತು. ಇವಾಗ ನೋಡ್ರಿ ಬರೀ ಕ್ಯಾಮ್ರಾಗಳು ಇಟ್ಕೊಂಡು ವೀಡಿಯೋಗಳು ಮಾಡ್ಕೊಂಡು ಇರಬೇಕಷ್ಟೇ, ಅವ್ರ ಬಗ್ಗೆ ತಿಳ್ಕೊಂಡು. ಅವಾಗ ಹಂಗಿದ್ರೆ ಒಂದು ಹಿಸ್ಟ್ರಿ ಎಷ್ಟು ಚೆನ್ನಾಗಿರ್ತೈತು ಫೈಟ್ ಮಾಡೋಕ್ಕೆ. ನನಗಿಷ್ಟ ಅಪ್ಪ, ಅದೇ ಕಾಲದಲ್ಲಿ ಬದುಕಿರ್ಬೇಕು ಅನಿಸ್ತೈತೆ ನನಗೆ ಇವಾಗೂ. ಅವಾಗೇ ನಾನು ಬದುಕಿದ್ರೆ ಬೇರೆ ದೇಶಕ್ಕೆ ಹೋಗೋದಂತೆ, ಬೇರೆ ದೇಶ ಅಲ್ಲ, ಬೇರೆ ಇದು ಪ್ಯಾಲೇಸ್ಗೆ ಹೋಗೋದು, ಅದು ಫೈಟಿಂಗ್ ಮಾಡೋದು, ಆ ಗೋಲ್ಡ್ಗಳು ಎತ್ಕೊಂಬರೋದು, ಎಷ್ಟು ಚೆನ್ನಾಗಿತ್ತು ಕೇಳೋಕ್ಕೆ, ಎಷ್ಟು ಚೆನ್ನಾಗಿತ್ತು ಅಲ್ವಾ. ಸೊ ನಿಮಗೂ ಅದೇ ಥರ ಇಷ್ಟ ಅಂದರೆ, ಅದೇ ಸೆಂಚುರಿ ಇಷ್ಟ ಅಂದರೆ ಒಂದು ಕಾಮೆಂಟ್ ಹಾಕಿ, ನಿಮಗೂ ನನಗೂ ಇಷ್ಟ ಅಂದ್ಬಿಟ್ಟು. ಇಲ್ಲ ಅಂದರೆ ಇದೇ ಇಷ್ಟ. ವ್ಲೋಗ್ಗಳು ಕ್ಯಾಮ್ರಾಗಳು ಮಾಡ್ಕೊಂಡು ಓದ್ಕೊಂಡು ಯಾರಿಗೂ ಇವೆಲ್ಲ ನೋಡಿ ಯಾವ ಥರ ಪ್ಲ್ಯಾನ್ ಹಾಕೋರು ನೋಡಿ. ಏನು ಓದಿದ್ದೀರನೇ ಇಷ್ಟೆಲ್ಲ ಪ್ಲ್ಯಾನ್ ಮಾಡಾಕವ್ರೆ ನೋಡಿ. ಬನ್ನಿ ಹೋಗೋಣ ನೆಕ್ಸ್ಟ್. ಸೊ ಇವಾಗ ಬಂದು ಶಹಜಾನ್ ಪ್ಯಾಲೇಸ್ ಎಂಟ್ರಿ. ಇದು ಏನು ಗುರು ಅಷ್ಟು ದೊಡ್ಡ ಇಷ್ಟು ಚಿಕ್ಕ ಎಂಟ್ರಿನಾ? ಮೊದಲು ದೊಡ್ಡದಾಗಿತ್ತಾನೆ, ಇವಾಗ ಚಿಕ್ಕದಾಗಿ ಮಾಡೋರು. You see the beautiful garden in front. This is known as Anguri Bagh. They used to grow here grapes. Soil of Agra is not suitable for the cultivation of grapes. They brought soil from Kashmir. Put that soil all around and grow grapes. The double-story structure is known as harem, the place where all the ladies were living. These walls were beautifully painted and it was covered with curtains. In the center there's a tank there, you can see. And these are the fountains with rose water and perfumes. There's a big water tank at the roof. Water comes by pressure. ಸಿಂಪಲ್ ವೇಯಲ್ಲಿ ಹೇಳ್ಬೇಕಾದ್ರೆ ನಾನು ಇವಾಗ ಇಲ್ಲಿರೋವು, ಸೊ ಅಲ್ಲಿರೋ ಲೇಡೀಸ್ ಆಗಲಿ ಅವ್ರಿಗೆ ಫ್ಯಾಮಿಲೀಸ್ಗೆ ಮಾಡ್ಕೊಂಡಿರೋದು. ಇಲ್ಲಿ ಗಾರ್ಡನ್ ಥರ ಕಾಣಿಸ್ತಾ ಇದೆಯಲ್ಲ, ನೋಡಿಸ್ತೀನಿ. ಈ ಗಾರ್ಡನ್ ಹತ್ರ ಬರೀ ಗ್ರೇಪ್ಸ್ ಬೆಳೀತಾ ಇದ್ರಂತೆ ಕಾಶ್ಮೀರದ್ದು ತುಂಬ ಫೇಮಸ್ ಆದ ಗ್ರೇಪ್ಸ್ಗಳು ಇದೆಲ್ಲ. ಸೊ ಇದು ಒಂದು ಫೌಂಟೇನ್ ಏರಿಯಾ. ಸೊ ಅಲ್ಲಿ ವಾಟರ್ ಟ್ಯಾಂಕ್ ಇತ್ತಂತೆ, ಅಲ್ಲಿಂದ ನೀರು ಇಲ್ಲಿ ಫ್ಲೋ ಆಗ್ತಾಯಿತ್ತಂತೆ ವಾಟರ್ ಟ್ಯಾಂಕ್ ಶೋಗೆ. ಓಕೆನಾ, ನೋಡಿ ಇದು ಪ್ಯಾಲೇಸು. ಅಲ್ಲಿರೋ ಲೇಡೀಸ್ ಅವ್ರಿಗೆಲ್ಲ, ಶಹಜಾನ್ ಫ್ಯಾಮಿಲಿಗೆಲ್ಲ ಇದೆಲ್ಲ ರೂಮ್. ಎಷ್ಟು ದೊಡ್ಡದು ಕಟ್ಟೋರು ಗುರು ಸ್ವಾಮಿ. ಅಲ್ಲಿ ನಂಗೊಂದು ಅರ್ಥ ಆಗ್ತಾಯಿಲ್ಲ. ಒಂದು ಚಿಕ್ಕ ಮನೆ ಇದ್ರೆ ಸಾಕು, ಇವಾಗ ಆರಾಮಾಗಿ ಇದ್ದೋಗ್ತಾರೆ. ಅವಾಗ ನೋಡ್ರಿ ಒಂದು 4-5 ಜನಕ್ಕೆ ಇಷ್ಟು ದೊಡ್ಡ ಪ್ಯಾಲೇಸು. ಏನು ಅರ್ಥ ಆಗ್ತಾಯಿಲ್ಲ ನನಗೆ ಮಾತ್ರ. ಅವ್ರದ್ದು ಬೆಡ್ರೂಮ್. ಓಕೆನಾ, ಅದಕ್ಕೆ ಇಷ್ಟು ಡೀಟೇಲಿಂಗ್ ಮಾಡೋರೆ. ಇದೆಲ್ಲ ಗೋಲ್ಡಲ್ಲಿ ಬರ್ತಿದ್ರಂತೆ ಮೊದಲು. ಸೊ ಅಲ್ಲಿ ಹ್ಯಾಂಗರ್ಗಳು ಕಾಣಿಸ್ಬೋದು, ಅಲ್ಲಿಂದ ಹೂವೆಲ್ಲ ಗಿಯಾಲಿ ಹಾಕ್ಕೊಂಡು ಮಲ್ಕೊಳ್ತಾ ಇದ್ರು ಅಷ್ಟೇ ರೀ. ಶಹಜಾನ್ ಬೆಡ್ರೂಮು ತೋರಿಸ್ಬಿಟ್ಟೆ ನಿಮಗೆ. ಇನ್ನೇನು ರೀ ನೋಡ್ತೀರಾ, ಶಹಜಾನ್ ಎಷ್ಟು ದೊಡ್ಡದೈತೆ ನೋಡ್ರಿ. ಎಲ್ಲ ದೊಡ್ಡದೇ. ಅವಾಗ ದೇಶದಲ್ಲಿ ಎಲ್ಲ ದೊಡ್ಡದಾಗಿ ಕಟ್ಕೊತಾ ಇದ್ರು. ಆ ಸೆಂಚುರಿಯಲ್ಲಿ ಎಲ್ಲ ದೊಡ್ಡದಾಗಿ. ಇವಾಗ ಒಂದು ಬೆಡ್ ಇದ್ರೆ ಸಾಕು ಮಲ್ಕೊಳಕ್ಕೆ ಅಂತಾರೆ. ನಡಿ ಹೋಗೋಣ, ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ನೋಡಿ ನೆಕ್ಸ್ಟ್ ಇಲ್ಲಿ ಇನ್ನೇನಿದೆ ಅಂತ. ಶಹಜಾನ್ ಸತ್ತೋಗಿರೋ ಜಾಗ, ಇಲ್ಲಿಂದ ಡೈರೆಕ್ಟ್ ವ್ಯೂ ತಾಜ್ ಮಹಲ್ ಕಾಣಿಸೋದಂತೆ. ಸೊ ಫುಲ್ಲು ಈ ಫೋರ್ಟ್ ಎಲ್ಲ ಪ್ರಿಸನ್ ಮಾಡಿದ್ರಂತೆ. ಅವರ ಮಗ ಇದ್ನಲ್ವಾ, ಅವ್ರ ಮಗನೇ ಶಹಜಾನ್ನ ಹೌಸ್ ಅರೆಸ್ಟ್ ಮಾಡಿದ್ನಂತೆ. ಓಕೆನಾ, ಹೌಸ್ ಅರೆಸ್ಟ್ ಆದರೆ ಮನೇಲೇ ಕೂಡಾಕೋದು. ಇವಾಗ ಅರ್ಥ ಆಗ್ಬೋದು ನಿಮಗೆ. ಮನೇಲೇ ಕೂಡಾಕಿದ್ನಂತೆ ಶಹಜಾನ್ ಅವರ ಮಗನೇ ಮನೇಲೆ ಕೂಡ ಹಾಕ್ಬಿಟ್ಟು, ಯಾಕಂದರೆ ನಾನು ಕಿಂಗ್ ಆಗಿರಬೇಕು ನೆಕ್ಸ್ಟು ಅಂದ್ಬಿಟ್ಟು. ಸೊ ಶಹಜಾನ್ ಬಂದು ಈ ಪ್ಲೇಸ್ನ ಚೂಸ್ ಮಾಡಿಕೊಟ್ರಂತೆ. ಇಲ್ಲಿಂದ ಡೈರೆಕ್ಟ್ ವ್ಯೂ ಕಾಣಿಸುತ್ತೆ ತಾಜ್ ಮಹಲ್. ಸೊ 8 ವರ್ಷ ಇಲ್ಲೇ ಫುಲ್ಲು ಪ್ರಿಸನ್, 8 ವರ್ಷ ಇಲ್ಲೇ ಇದ್ದು ಇಲ್ಲೇ ಸತ್ತೋದ್ರಂತೆ. ಓಕೆನಾ, ಇಲ್ಲಿ ಸತ್ತೋದ್ಮೇಲೆ ಅವರ ಮಗಳು ಬಂದು
ಸೊ ಶಹಜಾನ್ ಬಂದು ಸತ್ತೋಗಿರೋ ಜಾಗ ಇದು ನೋಡಿ. ಉತ್ತಮ ಬರ್ಜ್, ಫುಲ್ ಡೀಟೇಲಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ವಾಲ್ಗೆ ಹೆಂಗಿದೆ, ಇಲ್ಲಿಂದ ಡೈರೆಕ್ಟ್ ವ್ಯೂ ಕಾಣಿಸುತ್ತೆ. ನನಗೆ ಕಾಣಿಸ್ತಾ ಇದೆ, ನಿಮ್ಮ ಗೋಪುರದಲ್ಲಿ ಕಾಣಿಸಲ್ಲ. So upstairs, sir, there is a tiny mosque with the name of Meena. ನೀನಾ This is the mosque where Shah Jahan used to come and pray when he was in prison for 5 times a day. So this was his private mosque. Now it's closed because of graffiti. They have closed the mosque. ಸೊ ಶಹಜಾನ್ ಬಂದು ಇಲ್ಲೇ ನಮಾಜ್ ಮಾಡ್ತಾ ಇದ್ದಿದ್ದು ಕ್ಲೋಸ್ ಮಾಡಿದ್ದಾರೆ. ಯಾಕಂದರೆ ಇಂಡಿಯನ್ ಸುಮ್ಮನೆ ಇರ್ತಾರಾ ನೋಡ್ರಿ ಹೆಂಗೆ ಗೀಚಾಕವ್ರೆ. ಸೊ ಅದಕ್ಕೋಸ್ಕರ ಕ್ಲೋಸ್ ಮಾಡೋರೆ. ಆ ಥರ ಗೀಚಾಕರು ಇರ್ತಾರ, ಪೊಲೀಸರು ಹಾಕ್ಕೊಂಡು ರುಬ್ತಾರೆ. ನಮಗೆ ವ್ಯೂಸ್ ಇಲ್ಲ ಇವಾಗ ಅಂತ ತೋರ್ಸೋಕ್ಕಾಗಿಲ್ಲ. ಸೊ ನೀವೇ ನಾನು ಎಲ್ಲಾನ ಜಾಗಕ್ಕೆ ಹೋದರೆ ಏನು ಮಾಡೋಕ್ಕೆ ಹೋಗ್ಬೇಡಿ, ನೋಡ್ಕೊಂಡು ಬನ್ನಿ ಅಷ್ಟೇ ಸಾಕು. ಸೊ ಇದೇ ಪಾರ್ಲಿಮೆಂಟ್ ಅನಿಸುತ್ತೆ, ಪಾರ್ಲಿಮೆಂಟ್ ಏರಿಯಾ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗೋಣ ಬನ್ನಿ. ಸೊ ಇದು ಈ ಏರಿಯಾ ಬಂದು ಪಾರ್ಲಿಮೆಂಟ್ ಮಾಡಿದಾರಂತೆ. ಏನು ಕೇಳಿ, ಮೀಟಿಂಗ್ ಮಾಡೋಕ್ಕೆ. ಅಲ್ಲ ಲೆಕ್ಕ ಹಾಕ್ರಿ, ಇಷ್ಟು ದೊಡ್ಡ ಜಾಗ ಪಾರ್ಲಿಮೆಂಟ್ಗೋಸ್ಕರ. ಅಲ್ಲಿ ಶಹಜಾನ್ ಕುತ್ಕೊತಾ ಇದ್ರಂತೆ, ಇಲ್ಲಿ ಮಿನಿಸ್ಟ್ರುಗಳು ಕುತ್ಕೊತಾ ಇದ್ರಂತೆ. ಇಲ್ಲಿಂದ ಟೆಂಟ್ ಹೆಂಗೆ ಆಗ್ತಾ ಇದ್ದಾರೆ ಅಂದರೆ, ಇಲ್ಲಿ ನಮಗೆ ಚಿಕ್ಕ ಕ್ಲೂ ಒಂದು ಕೊಟ್ಟಿದ್ದಾರೆ ನೋಡಿ. ಇದು ಒಂದು ರಿಂಗ್ಸು, ಓಕೆನಾ, ಟೆಂಟ್ ಹಾಕೋಕ್ಕೆ ರಿಂಗ್ಸು ತೋರಿಸಿ. ಈ ಕ್ಲ್ಯಾಂಪಿಂದ ಇಲ್ಲಿಂದ ವುಡನ್ ಪಿಲ್ಲರ್ಗಳಲ್ಲಿ ಹಾಕೋತಾ ಇದ್ರು. ಇವೆಲ್ಲ ಬಂದು ಈ ಫೋಟೋ ಹತ್ರ ಬಂದು ನಿಂತ್ಕೊಂಡ್ರೆ ಡೈರೆಕ್ಟ್ ತಾಜ್ ಮಹಲ್ ವ್ಯೂ ಮಾತ್ರ ನಿಮ್ಗೆ ಕಾಣಿಸುತ್ತೆ ನೋಡಿ. ಅಲ್ಲಿರೋ ತಾಜ್ ಮಹಲು, ಓಕೆನಾ. ಈ ಏರಿಯಾದಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರಂತೆ. ಏನು ಗುರು ಪಾಪ, ಲಕ್ಸುರಿ ಅಲ್ವಾ, ನೆಕ್ಸ್ಟ್ ಲೆವೆಲ್ ಲಕ್ಸುರಿ ಮಾತ್ರ ಲೈಫ್ ಆವಾಗಿದ್ದಿದ್ದು. ಎಕ್ಸಿಟ್ ಆದೆ. ಸೊ ಇಷ್ಟೇ ವಿಡಿಯೋ. ಸ್ವಲ್ಪ ನನ್ನ ಕಡೆಯಿಂದ ನಾನು ಮಾಡಿದ ಚಿಕ್ಕ ವಿಡಿಯೋ, ಚಿಕ್ಕ ಇನ್ಫಾರ್ಮೇಷನ್. ಜಾಸ್ತಿ ಕೊಟ್ಟರೆ ಇನ್ಫಾರ್ಮೇಷನ್ ನಿಮಗೆ ಬೋರ್ ಆಗ್ಬಿಡುತ್ತೆ. ಸೊ ಅದ್ರ ಮೇಯ್ನ್ ಥಿಂಗ್ಸ್ ಮಾತ್ರ ತೋರಿಸಿದ್ದೀನಿ. ಸೊ ನೀವೇನಾದ್ರು ರಿಯಲಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಬಂದು ಚೆಕ್ ಮಾಡಿ. ತುಂಬ ಲಕ್ಸುರಿ ಆಗಿದೆ, ತುಂಬ ದೊಡ್ಡದಾಗಿದೆ. ಫೋಟೋ 75 ಎಕರೆ ಅಂತೆ, ತುಂಬ ದೊಡ್ಡದಾಗಿದೆ. ಇಲ್ಲಿಂದ ಇವಾಗ ತಾಜ್ ಮಹಲ್ಗೆ ಹೋಗೋಣ ಬನ್ನಿ. ಆಗ್ರಾದಲ್ಲಿ ತಾಜ್ ಮಹಲ್ ಹತ್ರನೇ ಇಲ್ಲಿ ಯಾರೋ ಲೋಕಲ್ಸ್ದು ಮದುವೆ ನಡೀತಾ ಇದೆ. ಅವ್ರ ಮದುವೆ ಆ ಥರ ಇರುತ್ತೆ ಅಂತ ತೋರಿಸೋಣ ಬನ್ನಿ. ಗಂಡು ರೆಡಿ ಆಗವನೇ, ಕೆಳಗೋಗಿ ನೋಡೋಣ ಬನ್ನಿ. ಇಲ್ಲಿಂದ ತೋರಿಸ್ತೀನಿ, ಇಲ್ಲಿಂದ ಕಾಣಿಸಿಲ್ಲ ಅಂದರೆ ಕೆಳಗೋಗಿ ತೋರಿಸ್ತೀನಿ ಬನ್ನಿ.